dear students, next solve the another question. Question number 8, that is, to stimulate car accident, auto manufacturers study the collision of moving cars with the mounted spring of different spring constant. Okay, so ಒಂದು ಎಕ್ಸಾಮ್ ಏನು ಮಾಡ್ತಾ ಇದ್ದಾರೆ, ಕಾರ್ ಆಕ್ಸಿಡೆಂಟ್ ಮೇಲೆ ವಿತ್ ದಿ ಸ್ಪ್ರಿಂಗ್. ಓಕೆ, ಸೊ ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಗುತ್ತೆ. That is, consider a typical simulations with a car of mass 1000 kg moving with a speed of 18 km per hour on a smooth road and colliding with the horizontal mounted spring constant, that is 6.25 into 10 raised to 3 Newton per meter. Then what is the maximum compression of the spring ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ಕಂಡೀಷನ್, ಐ ವಿಲ್ ಎಕ್ಸ್ಪ್ಲೈನ್ ದಿ ಕಂಡೀಷನ್ ಆಫ್ ದಿಸ್ ಕ್ವಶನ್. ದಟ್ ಈಸ್, ಸೊ ಕಾರ್ ಆಕ್ಸಿಡೆಂಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಐ ವಿಲ್ ಡ್ರಾ ಸಮ್ ಕಾರ್ ಹಿಯರ್. ಓಕೆ, ಸೊ ಹಾರಿಜಾಂಟಲಿ ಒಂದು ಸ್ಪ್ರಿಂಗನ್ನು ಇಟ್ಟಿದ್ದಾರೆ. ಓಕೆ, the mass of the car is 1000 kg which is moving in this direction because the car is going to collide with this spring. Okay, with the velocity 18 kilometer per hour. Okay, so ಇಲ್ಲಿ ಕೇಳ್ತಾ ಇದ್ದಾರೆ colliding with the horizontal mounted spring. That means car is colliding with this spring. ಸಿ ಆಫ್ಟರ್ ದಿ ಕೊಲ್ಯೂಷನ್ ಏನಾಗುತ್ತೆ, ಸಿ ಕಾರು ಸ್ಪ್ರಿಂಗ್ ಜೊತೆ ಕೊಲ್ಯೂಷನ್ ಆದಾಗ ಈ ಸ್ಪ್ರಿಂಗ್ ಏನಾಗುತ್ತೆ, ಇಲ್ಲಿ ಕಂಪ್ರೆಷನ್ ಆಗುತ್ತೆ ಅಲ್ವಾ. ಸೊ ಸಿ ಸಪೋಸ್ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತಾ ಇದ್ದಾಗ ಏನಾಗುತ್ತೆ, ಸ್ಪ್ರಿಂಗು ಕಂಪ್ರೆಸ್ ಆಗುತ್ತೆ ಅಲ್ವಾ. ಸೊ ಸ್ಪ್ರಿಂಗ್ ಕಂಪ್ರೆಸ್ ಆಗ್ತಾ ಇದೆ ಅಂದರೆ ಏನರ್ಥ, ಈ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಕಾರ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಪ್ರಿಂಗ್ ಎನರ್ಜಿ ಅಲ್ವಾ. ಅದನ್ನೇನು ಹೇಳ್ತೀವಿ, ಎಟ್ ದಿ ಮ್ಯಾಕ್ಸಿಮಮ್ ಕಂಪ್ರೆಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿರೋದಲ್ವ ಇಲ್ಲಿ ಕ್ವಶನಲ್ಲಿ. ಸೊ ದಿಸ್ ಮ್ಯಾಕ್ಸಿಮಮ್ ಕಂಪ್ರೆಷನ್ ಯಾವಾಗ ಆಪ್ಟೇನ್ ಆಗುತ್ತೆ, ವೆನ್ ದಿ ಕೈನೆಟಿಕ್ ಎನರ್ಜಿ ಆಫ್ ದಿ ಕಾರ್ ಈಸ್ ಕನ್ವರ್ಟೆಡ್ ಎಂಟೈರ್ಲಿ ಇಂಟು ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್. ಓಕೆ, ಇಲ್ಲಿರೋ ಅಷ್ಟು ಎನರ್ಜಿ ಕೂಡ ಈ ಸ್ಪ್ರಿಂಗ್ ಎನರ್ಜಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಸೊ ಬೈ ದಿ ಥಿಯರಿ ವಿ ನೋ ದಟ್, ಸೊ ಇಲ್ಲಿ ಯಾವ ಎನರ್ಜಿ ಲಾಸ್ ಆಗುತ್ತೆ, ಸಿ ಈ ಒಂದು ಕೈನೆಟಿಕ್ ಎನರ್ಜಿ ಇರುತ್ತೆ ಅಲ್ವಾ, ಈ ಕಾರಿಂದು ಎನರ್ಜಿ ಲಾಸ್ ಆಗುತ್ತೆ ಆ್ಯಂಡ್ ಈ ಸ್ಪ್ರಿಂಗಿಗೆ ಎನರ್ಜಿ ಗೇನ್ ಆಗುತ್ತೆ ಅಲ್ವಾ. ಸೊ ಇನ್ ದಟ್ ಕೇಸ್ ಗೇನ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್ ಈಸ್ ಈಕ್ವಲ್ ಟು ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದಿ ಕಾರ್. ಸೊ ಇಲ್ಲಿ ಗೇನ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್, ರೈಟ್. ಸೊ ಸ್ಪ್ರಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಸಿ ವಿ ಡಿಸ್ಕಸ್ಡ್ ದಟ್ ಸ್ಪ್ರಿಂಗ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ, ದಟ್ ಈಸ್ ಫೋರ್ಸ್ ಆಫ್ ದಿ ಸ್ಪ್ರಿಂಗ್ ಈಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಇಕ್ವೇಷನ್ ಇನ್ ದಿ ಕ್ಲಾಸ್ ರೂಮ್, ರೈಟ್. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇನಿಷಿಯಲ್. ಓಕೆ, ಇನಿಷಿಯಲ್ ಆ್ಯಂಡ್ ಫೈನಲ್ ಇದೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇಂಟಿಗ್ರೇಷನ್ ಹಿಯರ್, ದಟ್ ಈಸ್ ಇನಿಷಿಯಲ್ ಆ್ಯಂಡ್ ಫೈನಲ್ ಎನರ್ಜಿ with the f into dx, right. That is equal to f is what, k into x. So the k constant 0 to x dx. So this will be k into integration of